ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ GPSTR ಕುರಿತು ಪತ್ರಿಕೆ 3ರಲ್ಲಿ ನೀವು ಏನೆಲ್ಲ ಸಿಲೆಬಸನ್ನು ನೋಡಿರ್ತೀರಿ ಮತ್ತು ಪತ್ರಿಕೆ 3ಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೂಡ ನಾನು ನಿಮಗಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಅಧಿಕೃತವಾಗಿ ವೆಬ್ಸೈಟಲ್ಲಿ ಬಿಡುಗಡೆ ಆಗಿರತಕ್ಕಂತಹ ಮಾಹಿತಿಯಾಗಿರುತ್ತೆ. ಸಾಕಷ್ಟು ಜನ ಈಗ ಆಲ್ರೆಡಿ ಇದನ್ನು ವೀಕ್ಷಣೆ ಮಾಡಿರ್ಬೋದು ಅಥವಾ ಈಗ ನೀವು ಅದನ್ನು ನೋಡ್ತಾ ಇರ್ಬೋದು. ಒಂದು ಸರಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಿ ಪತ್ರಿಕೆ 3. ನೀವು ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಒಂದು ಪರೀಕ್ಷೆ ಇರುತ್ತೆ. ಇದಕ್ಕೆ ಏನೆಲ್ಲ ಪಠ್ಯಕ್ರಮ ಇರುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ಕನ್ನಡ ವರ್ಣಮಾಲೆ. ಬೇಸಿಕ್ ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತೆ, ಹಾಗೆ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳನ್ನು ನಾವು ನೋಡ್ತೀವಿ. ನಾಮಪದ ಮತ್ತು ಅದರ ಬಗೆಗಳು ಅಂದರೆ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಬರುತ್ತೆ. ಅಂದರೆ ಮೇಯ್ನ್ ಬೇಸಿಕ್ಕಾಗಿ ಕನ್ನಡದಲ್ಲಿ ನಿಮಗೆ ಏನೆಲ್ಲ ಗೊತ್ತಿರಬೇಕು ಆ ಒಂದು ಅಂಶಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಕ್ವಶನ್ಸ್ ಬರುತ್ತೆ. ಇನ್ನು ಕ್ರಿಯಾಪದ, ಅಕರ್ಮಕ, ಸಕರ್ಮಕ, ಹಾಗೆ ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಅಖ್ಯಾತ ಪ್ರತ್ಯಯಗಳು ಮತ್ತು ಕಾಲ ಪಲ್ಲಟ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಬರುತ್ತೆ. ಇನ್ನು ಲಿಂಗ ಮತ್ತು ವಚನ ಬದಲಾಯಿಸ್ತಕ್ಕಂಥದ್ದು, ಹಾಗೆ ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಾರ್ಥಗಳು. ಈಗ ಹಿಂದಿನ ಕ್ವಶನ್ ಪೇಪರ್ಗಳನ್ನು ನಾನು ಬಿಡಿಸಿ ನಿಮಗೆ ಕನ್ನಡ ಬಗ್ಗೆ ಹೇಳಿದ್ದೀನಿ. ಅದನ್ನು ನೀವು ಮರಿದಂಗೆ ನೋಡಿದರೆ ಈ ಎಲ್ಲ ಅಂಶಗಳನ್ನು ನಾನು ಅಲ್ಲಿ ಕವರ್ ಮಾಡಿದ್ದೀನಿ. ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡಕ್ಕೂ ಸಂಬಂಧಪಟ್ಟಂತೆ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ. ಇನ್ನು ಸಂಧಿಗಳು ನಿಮ್ಗೆ ಗೊತ್ತು, ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು, ಎಲ್ಲ ಸಂಧಿಗಳ ಬಗ್ಗೆಯೂ ನಾನು ನಿಮಗೆ ಹೇಳಿದ್ದೀನಿ. ಹಾಗೆ ಸಮಾಸಗಳು, ಕೃದಂತ ಮತ್ತು ತದ್ದಿದಾಂತಗಳು, ಇವುಗಳ ಬಗ್ಗೆ ಕೂಡ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಹಾಗೆಯೇ ದ್ವಿರುಕ್ತಿ, ಜೋಡು ನುಡಿಗಳು ಮತ್ತು ಪಡೆನುಡಿ ಮತ್ತು ನುಡಿಗಟ್ಟುಗಳು, ಅವ್ಯಯ ಮತ್ತು ಅದರ ಪ್ರಕಾರಗಳು, ವಾಕ್ಯ ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು. ಈಗ ಬಹಳಷ್ಟು ಜನಕ್ಕೆ ಈ ಲೇಖನ ಚಿಹ್ನೆಗಳು ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ನೀವು ಗೆಸ್ ಮಾಡಿದಿರಿ. ಅದೇ ಥರನೇ ಆ ಪ್ರಶ್ನೆಗಳು ಕೂಡ ಬರುತ್ತೆ. ಇನ್ನು ಪದಗಳ ಅರ್ಥ, ಸಮಾನಾರ್ಥಕಗಳು, ಇನ್ನು ನಾನಾರ್ಥಗಳು, ವಿರುದ್ಧಾರ್ಥಕ ಪದಗಳು, ಹಾಗೆ ಪದಗಳ ಒಂದು ಶುದ್ಧ ರೂಪ, ಈ ರೀತಿಯಾದ ಪ್ರಶ್ನೆಗಳು ಕೂಡ ನಿಮಗೆ ಬರುತ್ತೆ. ಇನ್ನು ತತ್ಸಮ, ತದ್ಭವ ಹಾಗೂ ಅನ್ಯ ದೇಶೀಯ ಪದಗಳು, ಇವುಗಳನ್ನು ಕೂಡ ನೀವು ನೋಡಿರ್ತೀರಿ. ಟೆಲಿಗ್ರಾಮ್ನಲ್ಲಿ ಅದರ ಒಂದು PDF ಅನ್ನು ಕೂಡ ಹಾಕಿದ್ದೆ, ಅನ್ಯ ದೇಶೀಯ ಪದಗಳನ್ನು ನೀವು ಗಮನಿಸಿರ್ಬೋದು. ಇನ್ನು ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು, ಗಾದೆಗಳು, ಹಾಗೆಯೇ ಛಂದಸ್ಸು ಮತ್ತು ಅಲಂಕಾರಗಳು. ಛಂದಸ್ಸನ್ನು ಈವರೆಗೆ ನಾವು ಗಮನಿಸಿರಲಿಲ್ಲ, ಬಟ್ ಇಲ್ಲಿ ಬರುತ್ತೆ ಅಂತೇಳಿ ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಹಳೆಗನ್ನಡ, ಅದರಲ್ಲಿ ಕವಿ, ಕಾಲ, ಸ್ಥಳ, ಆಶ್ರಯ, ಬಿರುದು, ಕಾವ್ಯ ಇವುಗಳ ಬಗ್ಗೆನೂ ಕೂಡ ಕ್ವಶನ್ಸ್ ಇರುತ್ತೆ. ಇನ್ನು ಹೊಸಗನ್ನಡ ಸಾಹಿತ್ಯದಲ್ಲಿ ಚರಿತ್ರೆ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಅದರಲ್ಲಿ ಕವಿ, ಕಾಲ, ಸ್ಥಳ, ಕಾವ್ಯ, ಪ್ರಶಸ್ತಿ ಇವುಗಳ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರುತ್ತೆ. ಇದಿಷ್ಟು ಒಂದಷ್ಟು ಸಿಲೆಬಸ್ ಆಗಿದೆ. ಇದಕ್ಕಾಗಿ ಸರ್ ನಾವು ಏನು ಓದಬೇಕು ಅಂತ ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ಪರಾಮರ್ಶನ ಗ್ರಂಥಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಪಠ್ಯಪುಸ್ತಕ ಸಂಘ ಪ್ರಕಟಿಸಿರ್ತಕ್ಕಂಥ 6ರಿಂದ 10ನೇ ತರಗತಿವರೆಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕಗಳನ್ನು ನೀವು ಓದಬೇಕಾಗುತ್ತೆ. ಕನ್ನಡ ಮಾಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯನವರು ಬರೆದಿರ್ತಕ್ಕಂಥದ್ದು. ಬುಕ್ಕುಗಳು ಕೇಳ್ತಾ ಇದ್ರಲ್ಲ ಸರ್, ಯಾವ ಬುಕ್ ಓದಲಿ ಅಂತ. ಕನ್ನಡ ಮಾಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯನವರು ಬರೆದಿರ್ತಕ್ಕಂಥದ್ದು. ಇದನ್ನು ನೀವು ಪರ್ಚೇಸ್ ಮಾಡಿ ಓದ್ಕೋಬೋದು. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರು ಬರೆದಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆ ತಾಸು ಶಾಮರಾಯ ಅವರು ಬರೆದಿರ್ತಕ್ಕಂಥದ್ದು. ಇನ್ನು ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣಂ, ಪರಿಷ್ಕೃತ ಮುದ್ರಣ, ಸಂಪಾದಕರು ಡಾಕ್ಟರ್ TK ವೆಂಕಟಾಚಲ ಶಾಸ್ತ್ರಿ, ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ. ಈ ಒಂದು ಪುಸ್ತಕವನ್ನು ಕೂಡ ನೀವು ಓದ್ಬೋದು. ಕನ್ನಡ ಛಂದೋ ವಿಕಾಸ ಡಾಕ್ಟರ್ DS ಕರ್ಕಿ ಅವರು ಬರೆದಿರ್ತಕ್ಕಂತಹ ಒಂದು ಪುಸ್ತಕ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಶೇಷಗಿರಿ ರಾವ್ರವರು ಬರೆದಿರ್ತಕ್ಕಂಥದ್ದು. ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ ವೆಂಕಟಾಚಲರವರು ಬರೆದಿರ್ತಕ್ಕಂಥದ್ದು. ಇವೆಲ್ಲ ಪುಸ್ತಕಗಳನ್ನು ಕೂಡ ನೀವು ಓದ್ಬೋದು. ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಪ್ರಕಟಣೆ ಆಗಿರ್ತಕ್ಕಂಥ ಯಾವುದೇ ಗ್ರಾಮರ್ ಬುಕ್ಕು ಕೂಡ ನೀವು ಓದ್ಬೋದು. ನಾಗಲೇ ಹೇಳಿದಂಗೆ ಆ ಎಲ್ಲ ಅಂಶಗಳನ್ನು ಕೂಡ ನೀವು ಮನಸ್ಸಲ್ಲಿಟ್ಕೊಂಡು ಇದನ್ನು ಒಮ್ಮೆ ಸಿದ್ಧತೆಯನ್ನು ನಡೆಸಿದರೆ ಔಟ್ ಆಫ್ 100 ನೀವು 50 ಮಾರ್ಕ್ಸನ್ನು ತಗೊಳ್ಳೋದೇನು ಕಷ್ಟ ಆಗಲ್ಲ. ಬಟ್ ಅದಕ್ಕಿಂತ ಹೆಚ್ಚಿಗೆ ನೀವು ಟಾರ್ಗೆಟನ್ನು ರೀಚ್ ಮಾಡಬೇಕು. ಆಗ ನಿಮ್ಮ ಒಂದು ಸ್ಕೋರ್ ಹೆಚ್ಚಾಗುತ್ತೆ, ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ನಿಮಗೆ ಜಾಬ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಮುಂದೆ ಹೋದರೆ ಕನ್ನಡ ಕೈಪಿಡಿ ಸಂಪುಟ 1 ಪ್ರಕಟಣೆ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು. ಕನ್ನಡ
ರತ್ನಕೋಶ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆ, ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೀರ್ತಿನಾಥ ಅವರು ಬರೆದಿರ್ತಕ್ಕಂಥದ್ದು. ಇನ್ನು ಕನ್ನಡ ಭಾಷಾ ಶಾಸ್ತ್ರ, ಸೊ ಈ ರೀತಿಯಾದ ಪುಸ್ತಕಗಳು. ಇನ್ನು ಕನ್ನಡ ಭಾಷಾ ಚರಿತ್ರೆ, ಇವುಗಳನ್ನು ನೀವು ಅಭ್ಯಾಸ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಪ್ರಶ್ನೆ ಪತ್ರಿಕೆ ಯಾವ ಸ್ವರೂಪದಲ್ಲಿರುತ್ತೆ? ಈ ಹಿಂದೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಿರಿ, ಅವುಗಳನ್ನು ಸಾಲ್ವ್ ಕೂಡ ಮಾಡಿದಿರಿ. ಬಟ್ ಈಗ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. ಏನಿಲ್ಲ ಇದೆ ಇದರಲ್ಲಿ ಅಂತ ಹೇಳೋದಾದರೆ, ಮೊದಲು ಈ ಒಂದು ಪ್ರಶ್ನೆ 100 ಅಂಕಗಳಿಗಿರುತ್ತೆ ಪ್ರಶ್ನೆ ಪತ್ರಿಕೆ. 2 ಅವರ್ ಟೈಮ್ ಇರುತ್ತೆ 100 ಮಾರ್ಕ್ಸಿಗೆ. 2:30ಯಿಂದ 4:30 ಸಮಯವನ್ನು ನಿಗದಿ ಮಾಡಿದ್ದಾರೆ. ಆ ಡೇಟ್ ಕೂಡ ನಿಮ್ಗೆ ಈಗ ಆಲ್ರೆಡಿ ಅನೌನ್ಸ್ ಆಗಿದೆ. ಓಕೆ, 5 ಅಂಕಗಳಿಗೆ ನೋಡಿ ಸಮಾನಾರ್ಥಕ ಪದಗಳನ್ನು ಕೇಳಿದ್ದಾರೆ. ಓಕೆ, ಏನೇನು ಪದಗಳು ನಾನೇನು ಹೇಳೋದಿಲ್ಲ, ಬಟ್ ಸಮಾನಾರ್ಥಕ ಪದಗಳು 5 ಅಂಕಗಳಿಗೆ ನಿಮಗೆ ಗೊತ್ತಿರಲಿ. ಸೊ ಟ್ರೈ ಟು ಆನ್ಸರ್ ದೀಸ್ ಕ್ವಶನ್ಸ್. ಇಲ್ಲಿ ಸಮಾನಾರ್ಥಕ ಪದಗಳಿಗೆ ಉತ್ತರವನ್ನು ಬರೀಬೇಕು. ಹಾಗೆಯೇ ವಿರುದ್ಧಾರ್ಥಕ ಪದಗಳು ಅವು ಕೂಡ 5ಅನ್ನು ಕೇಳಿದ್ದಾರೆ, ಆಪೋಸಿಟ್ ವರ್ಡ್ಸು ನೀವು ನೋಡ್ಬೋದು. ಇನ್ನು ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ 5 ಕ್ವಶನ್ಸು 5 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇನ್ನು ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಹೇಳಿ 5 ಅಂಕಗಳಿಗೆ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಒಂದು ಮೈನು ನೀವು ನೋಡ್ಬೋದು. 1, 2, 3 ಅಂದರೆ 1ನೇ ಮೈನಲ್ಲಿ 5, 10, 15, 20 ಅಂಕಗಳನ್ನು ನೀವು ಆಲ್ರೆಡಿ ಮುಗಿಸಿದ್ರಿ. ಭಾಳ ಈಸಿಯಾಗಿ ತೊಗೋಬೋದು ಮಾರ್ಕ್ಸನ್ನು, ಏನಂತ ಕಷ್ಟ ಇರೋದಿಲ್ಲ ನಿಮಗದು. ಇನ್ನು ಮುಂದೆ ಹೋದರೆ 2ನೇ ಮೈನಲ್ಲಿ ಕೊಟ್ಟಿರುವ ಪದಗಳಿಗೆ ನೀಡಿರುವಂಥ ಸೂಚನೆಯಂತೆ ಉತ್ತರವನ್ನು ಬರೆಯಿರಿ. 2 ಅಂಕದ ಪ್ರಶ್ನೆಗಳು ಇರ್ತವೆ ಇದರಲ್ಲಿ. ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ? ನಾನು ಆಗಲೇ ಹೇಳಿದ್ನಲ್ಲ, ಸೊ ಅನ್ಯ ಭಾಷೆಯ ಪದಗಳಿಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸಿಗೆ ಬಂದಿದೆ. ಇನ್ನು ಬಿಡಿಸಿ ಸಂಧಿ ಹೆಸರನ್ನು ತಿಳಿಸಿ ಅಂತಕ್ಕಂಥದ್ದು, ಹಾಗೆ ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ತಿಳಿಸಿ ಅಂತಕ್ಕಂಥದ್ದು, ಸ್ವಂತ ವಾಕ್ಯ ಬಳಸಿ ಅಂದರೆ ಅಲ್ಲಿರೋಂತಹ ಪದಗಳನ್ನು ನೀವು ನಿಮ್ಮದೇ ಆದಂಥ ಸ್ವಂತ ವಾಕ್ಯದಲ್ಲಿ ಬಳಸ್ಬೋದು. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್, ಕಕ್ಕಾಬಿಕ್ಕಿ ಅಂತ ಕೊಟ್ಟಿದ್ದಾರೆ, ಪ್ರಯತ್ನ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಒಂದು ಸರಿಯಾದಂತಹ ಗ್ರಾಮೆಟಿಕಲ್ ಆದಂತಹ ಒಂದು ಸೆಂಟೆನ್ಸನ್ನು ಬರೆದು ಸ್ವಂತ ವಾಕ್ಯವನ್ನು ರಚಿಸಬೇಕಾಗುತ್ತೆ. ಇನ್ನು ಮುಂದೆ ಹೋದರೆ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಪದವನ್ನು ಬರೆಯಿರಿ. ಹಾವನ್ನು ಆಡಿಸುವವರು ಯಾರು? ನೇತ್ರಗಳನ್ನು ದಾನ ಮಾಡುವವನು ಯಾರು? ಈ ರೀತಿ ಕೊಟ್ಟಿರುವ ಪದಗಳನ್ನು ಬರೆದು ವಿಭಕ್ತಿ ಪ್ರತ್ಯಯಗಳು, ತಾಯಿಯನ್ನು, ಮರದಲ್ಲಿ ವಿಭಕ್ತಿ ಪ್ರತ್ಯಯ ಹೇಳ್ತಕ್ಕಂಥದ್ದು. ಮತ್ತು ಸರ್ವನಾಮ ಪದಗಳನ್ನು ಆರಿಸಿ ಬರೆಯಿರಿ. ಈ ರೀತಿ ಪದಗಳ ಕ್ವಶನನ್ನು ಕೊಟ್ಟಿದ್ದಾರೆ. ಇಲ್ಲಿ ಗೌರಿ ತನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು ಅಂತ ಇದೆ. ಸರ್ವನಾಮ ಯಾವುದಿದ್ರಲ್ಲಿ? ಸೊ ನಿಮ್ಗೆ ಗೊತ್ತಾಗ್ತಾ ಇದೆ. ನೀವು ಆದಷ್ಟು ಬೇಗ ಬನ್ನಿ ಅಂತ ಇದೆ. ಇದರಲ್ಲಿ ಸರ್ವನಾಮ ಯಾವುದು ಅಂತ ಕೇಳಿದ್ದಾರೆ. ಕೊಟ್ಟಿರುವ ವಾಕ್ಯದಲ್ಲಿ ಬಂದಿರುವಂತಹ ಅವ್ಯಯ ಪದಗಳನ್ನು ಆರಿಸಿ ಬರೆಯಿರಿ. ಅವ್ಯಯಗಳಿಗೆ ಸಂಬಂಧಪಟ್ಟಂತೆ ಇದೆ ಇದು. ಹಾಗೆಯೇ ಕೊಟ್ಟಿರುವ ವಾಕ್ಯಗಳ ಒಂದು ವಚನ ಬದಲಾಯಿಸಿ, ಅಂದರೆ ಗಂಡಿದ್ರೆ ಹೆಣ್ಣು, ವಚನ ಬದಲಾಯಿಸ್ತಕ್ಕಂಥದ್ದು. ನೆಕ್ಸ್ಟು ಮುಂದುವರಿತಾ, ಸೊ ಏಕವಚನ ಅಥವಾ ಬಹುವಚನಗಳನ್ನು ನೀವು ಬದಲಾಯಿಸಬೇಕಾಗಿದೆ. ಹುಡುಗರು ಆಟವನ್ನು ಆಡಿದರು ಅಂತ ಇದೆ, ಅದಕ್ಕೆ ಹುಡುಗ ಆಟವನ್ನು ಆಡಿದನು ಅಂತ ನೀವು ಮಾಡಬೇಕಾಗತ್ತೆ. ಸಿಂಗ್ಯುಲರ್ ಪ್ಲೂರಲ್ ಅಂತೀವಲ್ಲ ಆ ರೀತಿ. ಸೊ ಈಗ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ 3ನೇ ಪದದ ಅರ್ಥ ಬರೆಯಿರಿ. ಈ ರೀತಿಯಾದ ಪ್ರಶ್ನೆಗಳು ಕೂಡ ಬರ್ತವೆ, ನೀವು ನೋಡ್ಬೋದು. ಹಾಗೆ ವರ್ತಮಾನ ಕಾಲಕ್ಕೆ ಬದಲಾಯಿಸಿ, ಕಾಲಗಳ ಮೇಲೆ ಪ್ರಶ್ನೆಗಳು, ತತ್ಸಮ ತದ್ಭವದ ಮೇಲೆ ಪ್ರಶ್ನೆಗಳು ಬಂದಿದೆ. ಎಲ್ಲ 2 ಅಂಕಗಳಿಗೆ ಬಂದಿದೆ. ಹಾಗೆ ಉತ್ಕಲ ಲೇಖನ, ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕ್ತಕ್ಕಂಥದ್ದು, ಅದಕ್ಕೆ 2 ಅಂಕಗಳು. ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ, ಅಂದರೆ ಮ್ಯಾಗ ಅಂತ ಇದೆ, ಅಂದರೆ ಹಳ್ಳಿಯಲ್ಲಿ ಮಾತನಾಡ್ತಕ್ಕಂಥ ಭಾಷೆ ಗ್ರಾಮೀಣ ಭಾಷೆಗೆ ನೀವೇನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಗ್ರಾಮೀಣ ಭಾಷೆಯಿಂದ ನಗರ ಭಾಷೆಗೆ ಕನ್ವರ್ಟ್ ಮಾಡಬೇಕು. ಇನ್ನು ಜೋಡು ನುಡಿಗಳಿಗೆ ದ್ವಿರುಕ್ತಿಗಳನ್ನು ಗುರುತಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಇದಿಷ್ಟು ಒಂದಷ್ಟು 2 ಅಂಕಗಳು, 1 ಅಂಕದ ಪ್ರಶ್ನೆಗಳನ್ನು ನೀವು ನೋಡಿದಿರಿ. ಇನ್ನು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಗದ್ಯ ಭಾಗ 1ಅನ್ನು ಓದ್ಕೊಂಡು ಮುಂದೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ನೀವೇನು ಮಾಡಬೇಕಾಗುತ್ತೆ, ಆನ್ಸರನ್ನು ಮಾಡಬೇಕಾಗುತ್ತೆ. ಇದು 5 ಅಂಕದ ಪ್ರಶ್ನೆಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಹಾಗೆ ಗದ್ಯ ಭಾಗ 2 ಕೂಡ ಕೊಟ್ಟಿದೆ. ಇದು 5 ಅಂಕಗಳಿಗೆ ಸಂಬಂಧಪಟ್ಟಂತೆ ಹಳೆಬೀಡಿನ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಹಾಗೆ ಗದ್ಯ ಭಾಗ 3, ಇದನ್ನು ಕೂಡ ನೀವು ಓದ್ಕೊಂಡು ಉತ್ತರವನ್ನು ಬರಿಬೇಕು. ಗದ್ಯ ಭಾಗ 4 ಇದೆ, ಇದನ್ನು ಕೂಡ ಓದ್ಕೊಂಡು ಉತ್ತರವನ್ನು ಬರಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟು 4 ಗದ್ಯ ಭಾಗದಿಂದ 20 ಅಂಕಗಳನ್ನು ಕವರ್ ಮಾಡಿದ್ದಾರೆ.
ಕೊನೆಯದಾಗಿ 4ನೇ ಮೇನು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರವನ್ನು ಬರೀರಿ ಅಂತ ಒಂದೊಂದು 5 ಅಂಕಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ಸು. ಸ್ವಲ್ಪ ಇವು ಲೆಂತಿ ಕ್ವಶನ್ಸು. ಪ್ರಶ್ನೆ ಈ ಥರ ಇದೆ ನೋಡಿ. ಜಾಗತಿಕ ತಾಪಮಾನದ ಪರಿಣಾಮ ಈ ವಿಷಯದ ಕುರಿತು 8-10 ವಾಕ್ಯಗಳಲ್ಲಿ ಟಿಪ್ಪಣಿ ಬರೆಯಿರಿ. ಸೊ ಈ ಟಿಪ್ಪಣಿ ಬರೀತಕ್ಕಂಥ ಕ್ವಶನ್ಸು ನಿಮಗೆ 5 ಅಂಕಗಳಿಗೆ ಸಿಗ್ತವೆ. ಹಾಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಈ ಗಾದೆಯ ಮಹತ್ವವನ್ನು ವಿಸ್ತರಿಸಿ. ಸೊ ಗಾದೆ ಮಾತನ್ನು ವಿಸ್ತರಿಸಿ 5 ಅಂಕಗಳಿಗೆ ಕೊಟ್ಟಿದ್ದಾರೆ. ಸೊ 8-10 ವಾಕ್ಯಗಳಲ್ಲಿ ಬರೀತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಆಸೆಯೇ ದುಃಖಕ್ಕೆ ಮೂಲ, ಈ ಹೇಳಿಕೆ ಕುರಿತು 8-10 ವಾಕ್ಯಗಳಲ್ಲಿ ಬರೆಯಿರಿ. ಓಕೆ, ಕೊಟ್ಟಿರುವ ಒಂದು ಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನು ಬರೆಯಿರಿ. ಸೊ ಇದು 5 ಅಂಕಗಳಿಗೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೊಲಿಯುವನಯ್ಯ ಅಂಥೇಳಿ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ವಚನವನ್ನು, ಅಂದರೆ ವಚನ ಕೊಡ್ಬೋದು ಅಥವಾ ಯಾವುದಾದ್ರೂ ಪದ್ಯ ಭಾಗ ಕೊಡ್ಬೋದು ಅಥವಾ ಹಳೆಗನ್ನಡ ಒಂದು ಪದ್ಯದ ಒಂದು ತುಣುಕನ್ನು ಕೊಡ್ಬೋದು. ಸೊ ನೀವು ಅದನ್ನು ಏನು ಮಾಡಬೇಕಾಗತ್ತೆ, ನಿಮ್ಮದೇ ಆದ ಮಾತುಗಳಲ್ಲಿ ಸಾರಾಂಶವನ್ನು ಬರಿಬೇಕಾಗತ್ತೆ. ಓಕೆ, ಇನ್ನು ಮುಂದುವರೆದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದು, ಈ ಕಡೆ ಒಂದು ಕಡೆ ಭೂಮಿ ಚಿತ್ರ ಇದೆ, ಈ ಕಡೆ ಒಂದು ಗಿಡದ ಚಿತ್ರವನ್ನು ಕೊಟ್ಟಿದ್ದಾರೆ. ಇದರ ಕುರಿತು ನಿಮ್ಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಬರಿಬೇಕು. ಹಾಗೆ ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಬಡಾವಣೆಯ ಸಂದೇಶ ಎಂದು ಭಾವಿಸಿಕೊಂಡು, ಅಲ್ಲೊಬ್ಬ ಸಂದೇಶ ಅಂತಕ್ಕಂಥ ಹುಡುಗ ಕುವೆಂಪು ಬಡಾವಣೆಯಲ್ಲಿ ಇದೆಯಾ ಅಂತ ಭಾವಿಸ್ಕೊಂಡು, ನಿಮ್ಮ ಬಡಾವಣೆಯಲ್ಲಿ ಹೆಚ್ಚುತ್ತಿರುವಂಥ ಬೀದಿ ನಾಯಿಗಳ ಕಾಟವನ್ನು ಪರಿಹರಿಸುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ನೀವು ಪತ್ರವನ್ನು ಬರೀಬೇಕಾಗತ್ತೆ. ಸೊ ಇದಿಷ್ಟು ಬಂದು ಏನಾಯಿತು ಅಂತ ಹೇಳಿದ್ರೆ ಕನ್ನಡ ಭಾಷಾ ಸಾಮರ್ಥ್ಯ ಕುರಿತು ಒಂದು ಪಠ್ಯಕ್ರಮ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಹಾಗೆ ಉರ್ದು ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ಓದ್ಕೊಳ್ಬೋದು. ಉರ್ದು ನಾನು ಹೇಳಿದ್ದೆ, ಉರ್ದು ಸಿಲೆಬಸ್ ಏನಿದೆ ಅಂತ ಹೇಳಿಬಿಟ್ಟು ಉರ್ದು ಶಾಲೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಇದು ಬರುತ್ತೆ. ಆ ಪೋಸ್ಟ್ ಎಲ್ಲಿದ್ದಾವೆ ಏನೋ ಅಂತ ನನಗೆ ಕಮೆಂಟಲ್ಲಿ ಕೇಳಿದ್ರಿ. ದಯವಿಟ್ಟು ನೀವೇ ಎಲ್ಲ ಒಂದು ಜಿಲ್ಲೆಗಳ ಒಂದು ನೋಟಿಫಿಕೇಷನನ್ನು ನೋಡಿಕೊಂಡು ನೀವು ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಆಗಬೇಕಾಗತ್ತೆ. ಉರ್ದು ಮಾಡೆಲ್ ಕ್ವಶನ್ ಪೇಪರ್ಗಳು ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ತೆಲುಗು ಕೂಡ ಕೊಟ್ಟಿದ್ದಾರೆ. ಥರ್ಡ್ ಪೇಪರ್ ತೆಲುಗು ಯಾರ್ಯಾರು ಬರೀತಿದ್ದೀರಿ ಅವರಿಗೆ ಮಾಡೆಲ್ ಕ್ವಶನ್ ಪೇಪರ್ಗಳು ಕೂಡ ಇಲ್ಲಿ ಲಭ್ಯ ಇದೆ. ಸೊ ನಿಮಗೆ ಆ ಬಾರ್ಡರ್ಗಳಲ್ಲಿ, ಕರ್ನಾಟಕ ಬಾರ್ಡರ್ಗಳಲ್ಲಿ ಏನಿದೆ ಆ ಒಂದು ಶಾಲೆಗಳು ಇರುತ್ತೆ. ಸೊ ಅಲ್ಲಿ ನಿಮಗೆ ಕಾಲ್ ಫಾರ್ ಆಗಿದ್ದರೆ ತಮಿಳು ಕೂಡ ಇದೆ. ಸೊ ತಮಿಳಿಗೆ ಸಂಬಂಧಪಟ್ಟಂತೆ ನೀವು ಅಭ್ಯಾಸವನ್ನು ಮಾಡ್ಬೋದು. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಿದ್ಧತೆಯನ್ನು ಮತ್ತಷ್ಟು ಚುರುಕುಗೊಳಿಸಿ. ಧನ್ಯವಾದಗಳು.